ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಬೆಳಿಗ್ಗೆ 6 ಗಂಟೆ ಆಗಿದೆ. ಇಷ್ಟು ಬೇಗ ಏನಕ್ಕೆ ಎದ್ದೆ ಅಂತಂದರೆ ಸ್ವಲ್ಪ ಬಿಜಾಪುರ್ಗೆ ಹೋಗೋದಿತ್ತು. ಅದಕ್ಕೋಸ್ಕರ ಎದ್ದೆ. ನೋಡಿ, ಇಲ್ಲಿ ತುಂಬ ಚಳಿ ಇದೆ. ಮನೆ ಸುತ್ತಮುತ್ತ ಬರೀ ಗುಡ್ಡ ಬೆಟ್ಟ ಇದೇ ಇದೆ ಅಲ್ವಾ, ತುಂಬ ಚಳಿ ಆಗತ್ತೆ. ಬಾಗಿಲ ಎಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡಿಕೊಂಡು ಬಂದೆ. ಈ ಥರ ರೆಡಿಯಾಗಿದ್ದೀನಿ. ಇದು ಫುಲ್ ಕಾಟನ್ ಡ್ರೆಸ್ಸು. ಇವರಿಗೂ ಕೂಡ ಎದ್ದರು, ಆರವ್ ವಿಶಾನ್, ಅವ್ರಿಗೂ ಸ್ನಾನ ಮಾಡಿಸಿ ರೆಡಿಯಾಗಿ ಹೊರಟ್ವಿ ನಾವು. ಇಲ್ಲಿಂದ ಗಾಡಿ ಮೇಲೆ ಹೋಗಿ ಅಲ್ಲಿ ಆಲ್ರೆಡಿ ಬಸ್ ಬಂದಿತ್ತು, ರೆಡಿ ಇತ್ತು, ಹೋದ್ವಿ. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಅವರು ಬೇಗ ಎದ್ದಿದ್ರಲ್ವ, ಅವ್ರಿಗೆ ನಿದ್ದೆ ಬಂತು, ಮಲ್ಕೊಂಡ್ರು ಅವರು. ಇದೆಲ್ಲ ಕಬ್ಬಿನ ಬೆಳೆ. ನಾವು ಚಿಕ್ಕವರಿರುವಾಗ ಸ್ಕೂಲ್ ರಜೆ ಇದ್ದಾಗೆಲ್ಲ ಊರಿಗೆ ಹೋಗ್ತಿದ್ವಲ್ವ, ಆವಾಗ ಕಿಟಕಿ ಪಕ್ಕ ಕೂಡಬೇಕು ಅಂತ ಹಠ ಮಾಡ್ತಾಯಿದ್ವಿ, ನಾನು, ನಮ್ಮ ತಮ್ಮ, ತಂಗಿ. ಅವಾಗೆಲ್ಲ ನಮ್ಮಮ್ಮ ಬಿಡ್ತಿದ್ದಿಲ್ಲ. ಕೈ ಹಾಕಿದರೆ ಕಂಡಕ್ಟರ್ ಡ್ರೈವರ್ ಬೈತಾರೆ ಅಂತ ಬಿಡ್ತಿದ್ದಿಲ್ಲ ಅವರು. ಇದು ಕೃಷ್ಣಾ ನದಿ. ನಾವು ಊರಿಗೆ ಹೋಗ್ತಾ ಇದ್ವಿ ಅಂತ ಹೇಳಿದ್ವಲ್ವ, ಈ ಥರ ನದಿ ಏನಾದರೂ ಬಂದರೆ ಕಾಯಿನ್ ಕೊಟ್ಟು ಅದರೊಳಗೆ ಎಸಿಲಿಕ್ಕೆ ಹೇಳ್ತಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ, ಎಸಿಲಿಕ್ಕೆ ಹೇಳ್ತಿದ್ರು. ನಾವು ಎಸಿತಿದ್ವಿ, ಅದು ಅಲ್ಲೇ ರೋಡ್ ಮೇಲೇ ಬೀಳ್ತಿತ್ತು. ಈ ಥರ ಕಿಟಕಿ ಪಕ್ಕ ಕೂತ್ಕೊಂಡು ಇವೆಲ್ಲ ನೋಡಿಕೊಂಡು ಹೋಗೋದೇ ಒಂಥರ ಖುಷಿ ಅಲ್ವಾ. ಬಿಜಾಪುರ್ಗೆ ಹೋಗುವಷ್ಟರಲ್ಲಿ 11:30 ಆಗಿತ್ತು. ಫುಲ್ ಎಲ್ರಿಗೂ ಹಸುವಾಗಿತ್ತು. ಟಿಫನ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಆಟೋ ಎಲ್ಲ ರೆಡಿ ಇದ್ವು. ಆಟೋ ತೊಗೊಂಡು ಶಾಪ್ ಕಡೆ ಹೊಂಟ್ವಿ ನಾವು. ಅಲ್ಲಿ ಹೋಗಿ ಆಟೋ ಇಳಿಯುವಷ್ಟರಲ್ಲಿ ನನ್ನ ಸ್ಲಿಪ್ಪರ್ ಕಟ್ ಆಗಿಬಿಡ್ತು. ಇಲ್ಲಿ ಸ್ಲಿಪ್ಪರ್ ಹೊಲಿಲಿಕ್ಕೇ ಬಾಜು ಕೂತಿದ್ರು ರೋಡಿನ ಪಕ್ಕ. ಅಲ್ಲಿ ಅವ್ರಿಗೆ ಹೊಲಿಲಿಕ್ಕೆ ಕೊಟ್ಟು ನಾವು ಸ್ವಲ್ಪ ಹೊತ್ತು ಅಲ್ಲೇ ಅಡ್ಡಾಡಿದ್ವಿ. ಮತ್ತು ಶಾಪ್ ಕಡೆ ಹೊರಟ್ವಿ. ಅಲ್ಲಿ ಶಾಪ್ಗೆ ಹೋದರೆ ಓನರ್ ಇದ್ದಿದ್ದಿಲ್ಲ. ಫೋನ್ ಮಾಡಿದ್ವಿ, ಅವರು ಇಲ್ಲಿ ಒಂದು ಮದುವೆಗೆ ಬಂದಿದ್ದೀನಿ, 20 ಮಿನಿಟ್ಸಲ್ಲಿ ಬರ್ತೀನಿ, ಅಲ್ಲೇ ವೆಯ್ಟ್ ಮಾಡ್ತೀರಿ ಅಂತ ಹೇಳಿದರು. ಅಲ್ಲೇ ಖಾಲಿ ಕೂಡೋದೇನು ಅಂತ ಇವರು ಕಿವಿಯೊಳಗಿಂದು ಮುರಿದಿತ್ತು. ಅದನ್ನು ತೆಗೆಸ್ಬಿಟ್ಟು ಸಿಂಗಲ್ ಸ್ಟೋನಿಂದ ಹಾಕ್ಸಿದ್ರಾಯ್ತು ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಾಯಿದ್ವಿ. ಹೆಂಗಿದ್ರು ಅವ್ರು ಬರೋವರೆಗೂ ಕೂಡಬೇಕಲ್ಲ ಅಂದ್ಕೊಂಡು ಹೋದ್ವಿ. ಅಲ್ಲಿ ಪಕ್ಕದಲ್ಲೇ ಒಂದು ಶಾಪ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಅದನ್ನು ತೆಗಿಸಿ, ನೋಡಿ ಈ ಥರ ಸಿಂಗಲ್ ಸ್ಟೋನಿಂದ ಇಬ್ಬರಿಗೂ ಒಂದೊಂದು ಹಾಕ್ಸಿದ್ವಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಪಪ್ಪ 2 ಕಿವಿಗೂ ಹಾಕ್ಸೋಣ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾವೇ ಬೇಡ, ಹುಡುಗರಲ್ವ ಅಂದ್ವಿ. ಗಂಡು ಮಕ್ಕಳಿಗೆ ಒಂದೇ ಕಡೆ ಹಾಕ್ಸಿದ್ರೇ ಚೆಂದ, ಬೇಡ ಅಂತ ಒಂದೊಂದೇ ಕಡೆನೇ ಇಬ್ಬರಿಗೆ ಹಾಕ್ಸಿದ್ವಿ. ಅಷ್ಟರಲ್ಲಿ ಗೋಲ್ಡ್ ಶಾಪ್ದವರು ಕೂಡ ಕಾಲ್ ಮಾಡಿದರು, ನಾವು ಬಂದಿದ್ದೀವಿ ಬನ್ನಿ ಅಂತ. ಹೊರಟ್ವಿ ಇಬ್ಬರಿಗೆ ಹಾಕಿಸ್ಕೊಂಡು. ಹೋಗಿ ನಮ್ಮ ಕಡೆ ಎಲ್ಲ ಸ್ವಲ್ಪ ಓಲ್ಡ್ ಗೋಲ್ಡ್ ಇತ್ತು, ಮದುವೆ ಟೈಮಲ್ಲಿ ಹಾಕಿದ್ದು. ಮದುವೆಗಿಂತ ಮುಂಚೆ ನನ್ನ ಹತ್ರ ಇರೋದು ಎಲ್ಲ ಗೋಲ್ಡ್ ಇತ್ತು. ಅದನ್ನೆಲ್ಲ ಹಾಕಿ ಇಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮ ಮಾವನವರು ಸ್ವಲ್ಪ ಗೋಲ್ಡ್ ಹಾಕಿದ್ರು. ಹಾಕಿ ಅವರೆಲ್ಲ ಹೇಳ್ತಾಯಿದ್ರು ಎಷ್ಟಾಗತ್ತೆ ಏನು ಅಂತ. ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡ್ಕೊ, ಒನ್ ಟೈಮ್ ತೊಗೊಳ್ಳೋದಿರತ್ತೆ, ಪದೇ ಪದೇ ತೊಗೊಳ್ಳುವಂಥದ್ದಲ್ಲ ಅಂತ ನಮ್ಮ ಪಪ್ಪನೂ ಹೇಳ್ತಾಯಿದ್ರು. ಅವರು ಡಿಸೈನ್ಸ್ ಎಲ್ಲ ತೋರಿಸ್ತಿದ್ರು, ನೋಡ್ತಾ ಇದ್ದೆ ನಾನು. ಇದೊಂದು ಇಷ್ಟ ಆಯಿತು ನನಗೆ, ಇನ್ನೊಂದು ಧೀರಜ್ಗೆ ಇಷ್ಟ ಆಯಿತು. 2 ಫೋಟೋ ತೊಗೊಂಡು ಬಂದ್ವಿ. ಡಿಸಿಷನ್ ಪೆಂಡಿಂಗಲ್ಲಿ ಇಟ್ಟಿದ್ದೀವಿ, ಇವಾಗ ತೊಗೊಳ್ಳೋದಾ ನಂತರ ತೊಗೊಳ್ಳೋದಾ ಏನು ಅಂತ ಸ್ವಲ್ಪ ತಲೆಯಲ್ಲೆಲ್ಲ ಯೋಚನೆ ಬಂತು. ಅದಕ್ಕೋಸ್ಕರ ಈ ತಾಳಿನ ಮತ್ತು ಅವೆರಡು ಮಾಂಗಲ್ಯ ಚೈನ್ನ ಸೈಡಿಗೆ ಇಡಿ, ಯಾರಿಗೂ ಕೊಡಬೇಡಿ, ನಾವು ಮನೆಗೆ ಹೋಗ್ಬಿಟ್ಟು ಯೋಚನೆ ಮಾಡಿ ಡಿಸಿಷನ್ನ ಹೇಳ್ತೀವಿ ಅಂತ ಹೇಳಿದ್ವಿ. ಆರವ್ ಸ್ವಲ್ಪ ಇರಿಟೇಷನ್ ಮಾಡ್ಕೊಳ್ಲಿಕ್ಕತ್ತಿದ್ದ. ಯಾಕಂದರೆ ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅದನ್ನು ಮುಟ್ಟಬೇಡ, ಇದನ್ನು ಮುಟ್ಟಬೇಡ ಅಂತ ಹೇಳ್ತಾ ಇದ್ವಲ್ವ. ಅದಕ್ಕೋಸ್ಕರ ಸ್ವಲ್ಪ ಅವನಿಗೆ ಕಟ್ಟಿ ಹಾಕ್ದಂಗಾಗಿತ್ತು. ಅದಕ್ಕೋಸ್ಕರ ಇರಿಟೇಷನ್ ಮಾಡ್ಕೊಳ್ಲಿಕ್ಕತ್ತಿದ್ದ. 30-40 ವರ್ಷದಿಂದ ಇವ್ರ ಹತ್ರನೇ ಅಂತೆ ಗೋಲ್ಡ್ ತೊಗೊಳ್ಳೋದು. ಅದಕ್ಕೋಸ್ಕರ ನಾವು ಕೂಡ ಅಲ್ಲಿಗೇ ಹೋದ್ವಿ. ಸೆಲೆಕ್ಟ್ ಮಾಡ್ಲಿಕ್ಕತ್ತೀನಿ. ಚೈನು 2 ಸೆಲೆಕ್ಟ್ ಮಾಡಿದೆ. ಬಟ್ ಕೆಲವೊಂದು ಗೋಲ್ಡ್ ತೊಗೊಳೋದು ಅಂದರೆ ಸಡನ್ನಾಗಿ ನೋಡಿದ ತಕ್ಷಣ ತೊಗೊಳಕ್ಕಾಗೋದಿಲ್ಲಲ್ವ. ಸ್ವಲ್ಪ ಯೋಚನೆ ಮಾಡಬೇಕು, ಮೇಲೆ ದುಡ್ಡು ಕೊಡೋದಾ, ಇನ್ನೊಂದು ಸ್ವಲ್ಪ ಗೋಲ್ಡ್ ಹಾಕೋದಾ ಏನು ಅಂತ. ಸದ್ಯಕ್ಕೆ ತೊಗೊಲಿಲ್ಲ. ಅದೊಂದು ಮಾಂಗಲ್ಯ, ಆಮೇಲೆ ಮಾಂಗಲ್ಯ ಚೈನು ಸೈಡಿಗೆ ಪೆಂಡಿಂಗ್ ಇಟ್ಟಿರಿ, ಫೋನ್ ಮಾಡಿ ಹೇಳ್ತೀವಿ ಡಿಸಿಷನ್ ಅಂತ ಹೇಳಿ ವಾಪಸ್ ನಾವು ಊರಿಗೆ ಬಂದ್ವಿ. ಬರೋವಷ್ಟರಲ್ಲಿ 4:15 ಆಗಿತ್ತು.
ಬರೋವಾಗ ಏನೂ ತಿಂದಿದ್ದಿಲ್ಲ. ಸ್ವಲ್ಪ ಕಬ್ಬಿನ ಹಾಲು ಕುಡಿದು ಬಂದಿದ್ವಿ, ಎಲ್ರಿಗೂ ಹಸುವಾಗಿತ್ತು. ಬಂದು ಸ್ವಲ್ಪ ಟಿಫನ್ ಮಾಡಿಕೊಂಡು ತಿಂದು ರೆಸ್ಟ್ ಮಾಡಿದ್ವಿ. ಅಲ್ಲಿ ಸ್ಲಿಪ್ಪರ್ ಕಟ್ ಆಗಿತ್ತಲ್ವ, ಅಲ್ಲೇ ಗಾಡಿ ಮೇಲೆ ಇವನ್ನೆಲ್ಲ ಮಾರ್ಲಿಕ್ಕತ್ತಿದ್ರು. ನಮ್ಮದು ಗ್ಯಾಸ್ ಒಲೆ ತುಕ್ಕಿಡಿದು ಎಲ್ಲ ಹಾಳಾಗಿ ಹೋಗಿತ್ತು. ಅದನ್ನು ತೊಳೆಯುವಾಗ ಕೈಗೆಲ್ಲ ಗಾಯ ಆಗ್ತಿತ್ತು. ಅದಕ್ಕೋಸ್ಕರ 150 ಕೊಟ್ಟು ಇವೆರಡು ಒಲೆ, ದೋಸೆ ಹಂಚು ಎಲ್ಲ ತೊಗೊಂಡು ಬಂದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದ್ದು. ಭಾರ ಇದ್ದು ಕೈಯಲ್ಲಿ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ಕವು. ಓಕೆ ಫ್ರೆಂಡ್ಸ್, ಇವತ್ತಿನ ದಿನ ಇಷ್ಟಿತ್ತು. ನಾವು ಗೋಲ್ಡ್ ಪರ್ಚೇಸ್ ಮಾಡಿದ್ವಾ ಇಲ್ವಾ, ಡಿಸಿಷನ್ ಏನಾಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.